ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟಿವಿಕೆ ವಿಜಯ್ ವಿರುದ್ಧ ಹಿಂದೂಗಳ ಆಕ್ರೋಶ ಸ್ಫೋಟ. ವಿಜಯ್ ಇದೇನು ಮಾಡ್ತಿದ್ದಾರೆ? ನಿಜವಾಗಿಯೂ ಒಬ್ಬರು ಸನಾತನಿಯವರು ಜೋಸೆಫ್ ಅಂತ ಹೆಸರಿಟ್ಕೊಂಡಿದ್ರು, ಕ್ರಿಶ್ಚಿಯನ್ ಆಗಿದ್ರು, ಸನಾತನ ಧರ್ಮವನ್ನು ದ್ವೇಷಿಸಲ್ಲ ಅಂತ ಬಹಳ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದರೆ ಈಗೇನಾಯಿತು? ಮೊನ್ನೆ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಬಿಡಿ ಸುಮ್ಮನಿದ್ರು, ಫಸ್ಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಕೌಂಟರ್ ಕೊಟ್ಟು ಅಂತಾನು ಕೆಲವರು ಅರ್ಥ ಮಾಡ್ಕೊಂಡಿರಬಹುದು. ವಿಜಯ್ ಸೈಲೆನ್ಸನ್ನು ತುಂಬ ಜನ ಟೀಕ್ಸಕ್ಕೆ ಹೋಗಿಲ್ಲ, ವ್ಯಕ್ತವಾಯಿತು. ಆದರೂ ನೋಡೋಣ ಮುಂದೆ ಅಂತ ಸುಮ್ಮನಿದ್ರು. ಈಗೇನಾಗಿದೆ ನೋಡಿ, TVKನೇ ಏನು ಮಾಡಿದೆ ನೋಡಿ, ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ತಮಿಳ್ನಾಡಿನಲ್ಲಿ ಹಾಗಾದರೆ 35% ವೋಟ್ ಬಿದ್ದಿದೆಯಲ್ಲ ವಿಜಯ್ಗೆ, ಫಸ್ಟ್ ಎಂಟ್ರಿಯಲ್ಲಿ. ಅದರಲ್ಲಿ ಹಿಂದೂಗಳು ವೋಟ್ ಹಾಕಿಲ್ವಾ? ಹಿಂದೂಗಳಿಗೆ ಇಂತಹ ದ್ರೋಹ ಪದೇ ಪದೇ ತಮಿಳ್ನಾಡಿನಲ್ಲಿ ಯಾಕಾಗತ್ತೆ? ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು 2-3 ದಿನಗಳಿಂದ ಭಾರಿ ಚರ್ಚೆ ಆಗ್ತಿದೆಯಲ್ಲ, ಉದಯನಿಧಿ ಸ್ಟಾಲಿನ್ ಹಂಗೆ ಹೇಳಿದ್ರು, ಯಾಕೆ ಸೈಲೆಂಟ್ ಆಗಿದ್ರು ಅಂತ. ಈಗ ಅದ್ರಲ್ಲಿ ಆಶ್ಚರ್ಯವೇ ಕಾಣಿಸ್ತಿಲ್ಲ ನೋಡಿ ಅಂತ ಮತ್ತೊಂದು ವಿಡಿಯೋ ವೈರಲ್ ಆಗ್ತಿದೆ. TVK ಅವರೇ ಏನು ಮಾಡಿದ್ದಾರೆ? ಇದ್ರ ವಿರುದ್ಧ ವಿಜಯ್ ಸೈಲೆನ್ಸ್ ತೋರ್ತಿರೋದು ಯಾಕೆ ಹಾಗಾದರೆ? ಸೆಷನಲ್ಲಿ ಬಿಟ್ಟಾಕಿ ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಈಗ ಉದಯನಿಧಿ ಸ್ಟಾಲಿನ್ ಮೊನ್ನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸನಾತನ ಧರ್ಮದ ವಿರುದ್ಧ, ಸನಾತನ ಧರ್ಮ ನಿರ್ಮೂಲನೆಯ ಬಗ್ಗೆ ಮತ್ತೆ ಬಣ ತೊಡ್ತಾರೆ. ಆ ಮೂಲಕ ನಾವು ಎಲೆಕ್ಷನಲ್ಲಿ ಸೋತ್ರು ಗೆದ್ರು, ನಮ್ಮ ಸಿದ್ಧಾಂತದಲ್ಲಿ ಚೇಂಜ್ ಇಲ್ಲ, ಯಾವ ಕಾರಣಕ್ಕೂ ನಾವು ಹಿಂದೂಗಳನ್ನು ಸನಾತನವನ್ನು ನಿರ್ಮೂಲನೆ ಮಾಡೋದೇ ನಮ್ಮ ಧ್ಯೇಯ ಅನ್ನೋ ರೀತಿಯಲ್ಲಿ ಮತ್ತೆ ಗುಡುಕ್ತಾರೆ. ವಿಜಯ್ ಸೈಲೆಂಟ್ ಆಗಿದ್ರು, ಅವ್ರ ಲಿಪ್ ಲಾಕ್ ಆಗಿ, ಅವರು ತುಟಿ ಬಿಚ್ಚಲೇ ಇಲ್ಲ ಕಡೆಗೂ ಕೂಡ. ಆದರೂ ಜನ ಕ್ಷಮಿಸಿದ್ರು, ಯಾಕಂದರೆ ಇನ್ನೂ ಹೊಸದಲ್ವಾ ಪಾಪ ಅವ್ರಿಗೆ. ಈಗಷ್ಟೇ ಮೆಜಾರಿಟಿ ಪ್ರೂವ್ ಮಾಡಿದ್ದಾರೆ, ಸರ್ಕಾರ ಶುರು ಮಾಡ್ತಿದ್ದಾರೆ, ಇನ್ನು ಅನುಭವ ಆಗುತ್ತೆ. ಅಲ್ಲೇ ಹೇಳಿದ ತಕ್ಷಣ ಕೌಂಟರ್ ಕೊಡೋ ಮಟ್ಟಿಗೆ ಸಿನಿಮಾ ಡೈಲಾಗ್ ರೆಡಿ ಇರಲ್ವಲ್ಲ, ಯಾರು ಏನು ಹೇಳ್ತಾರೆ ಅನ್ನೋ ಕರೆಕ್ಟಾಗಿ ಏನು ಇನ್ನೂ ಗೊತ್ತಿರಲ್ಲ. ಸೊ ಸಮಯ ತಗೊಳ್ಳಿ ಇನ್ನು ಅಂತ ಅಂದ್ಕೊಂಡ್ರು. ಅವರು OST ಬೇರೆ ಒಬ್ಬರು ಜ್ಯೋತಿಷಿ ನೇಮಕ ಮಾಡಿದ್ರು. ಹಾಗಾಗಿ ಇವ್ರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಬಂತು. ಬಟ್ ಜನ ಎಲ್ಲ ಆಕ್ರೋಶ ಅಲ್ಲಿ ರಾಜಕೀಯವಾಗಿ ಬರ್ತಿದ್ದಂಗೆ ಅವರನ್ನು ಕೆಳಗಿಳಿಸಿದ್ರು. ಜ್ಯೋತಿಷಿಗೆ ಕೊಟ್ಟ ಸ್ಥಾನಮಾನ ವಾಪಸ್ ತೊಗೊಂಡ್ರು. ಅದೆಲ್ಲ ಆಯ್ತಲ್ಲ. ಈಗ ನೋಡಿ, ಮುಸ್ತಫಾ TVKಯ ಶಾಸಕ ಇವರು ಮುಸ್ತಫಾ ಹೇಳ್ತಾರೆ, ಉದಯನಿಧಿ ಸ್ಟಾಲಿನ್ ಹೇಳಿರೋ ಹೇಳಿಕೆಗೆ ರಿಯಾಕ್ಷನ್ ಕೊಡ್ತಾ, ನಮ್ಮದು ಕೂಡ ಅದೇ ಸ್ಟ್ಯಾಂಡು, ಯಾವುದು ಸನಾತನ ನಿರ್ಮೂಲನೆ. ನಾವು ಕೂಡ ಅಂಬೇಡ್ಕರು ಪೆರಿಯಾರ್ ಸಿದ್ಧಾಂತವನ್ನು ಪಾಲಿಸುವವರೇ, ನಮಗೂ ಕೂಡ ಈ ಸನಾತನ ಸಂಸ್ಕೃತಿಯನ್ನು ನಿರ್ಮೂಲನೆ ಮಾಡುವಂಥ ಗುರಿಯೇ ಇದೆ ಅನ್ನೋ ಅರ್ಥದ ಮಾತುಗಳನ್ನಾಡಿ ಭಾರಿ ಆಕ್ರೋಶ ಕಾರಣ ಆಗಿದೆ. ಉದಯನಿಧಿ ಹೇಳಿದ್ದಕ್ಕೆ ಸೈಲೆಂಟ್ ಆಗಿರೋದ್ರಲ್ಲಿ ಏನು ವಿಶೇಷ? ಇನ್ನು TVK ಅವರೇ ಹಿಂಗೆ ಮಾತಾಡ್ತಾರೆ, ವಿಜಯ್ ಆ್ಯಕ್ಷನ್ ತಗೊಳ್ತಿಲ್ಲ, ಇಂಥ ಶಾಸಕರನ್ನು ಡಿಸ್ಕ್ವಾಲಿಫೈ ಮಾಡಿ ಬಿಸಾಕಬೇಕಿತ್ತು, ಆದರೆ ತುಟ್ಟಿಕ್ ಪಿಟಿಕ್ ಅಂತಿಲ್ಲ ವಿಜಯ್. ಹಾಗಾದರೆ ಸನಾತನ ಧರ್ಮದ ಅನುಯಾಯಿಗಳಿಗೆ, ಹಿಂದೂಗಳಿಗೆ ಎಂಥ ಅವಮಾನ ಅಲ್ವಾ TVK ಮಾಡಿರೋದು ಇದು. ಇದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀರಿ ಅಂದರೆ ನಿಮಗೆ ಮತ ಹಾಕದಂತಹ ಎಷ್ಟು ಜನ ಹಿಂದೂಗಳು ಮತ ಹಾಕಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ನಿಮಗೆ ಬಿದ್ದಿರೋ ವೋಟ್ ಶೇರಲ್ಲಿ ತಮಿಳ್ನಾಡಿನಲ್ಲಿ ಎಷ್ಟು ಜನ ಹಿಂದೂಗಳು, ನಿಮ್ಮ ಅಭಿಮಾನಿಗಳಲ್ಲಿ ಹಿಂದೂಗಳಿಲ್ವಾ? ನಿಮ್ಮನ್ನು ದೇವರಂತೆ ಪೂಜಿಸುವ ನಿಮಗೆ ಬೇರೆ ಸರಿಸಾಟಿಯೇ ಇಲ್ಲ ಅಂತ ನಿಮ್ಮನ್ನು ಅಟ್ಟಕ್ಕೇರಿಸಿ ಕೂರಿಸಿರೋರಲ್ಲಿ ಹಿಂದೂಗಳಿಲ್ವಾ? ಹಾಗಾದರೆ சனாதனத்தை ஒழிக்கப்படும்தான் நாங்க வந்து களத்துல இறங்கியிருக்கிறோம். சனாதனத்தை ஒழிக்கப்படும்தான் நாங்க வந்து களத்துல இறங்கியிருக்கிறோம். திராவிட முன்னேற்ற கழகத்துடைய தலைமையில் தேர்தலை சந்திச்சு வென்ற தோழமை இயக்க சட்டமன்ற உறுப்பினருடைய ஆதரவோடு ஆட்சி அமைத்திருக்கக்கூடிய புதிய அரசிற்கும் மாண்பு முதலமைச்சர் அவர்களுக்கும் என்னுடைய வாழ்த்துக்களை நான் மீண்டும் தெரிவித்துக் கொள்கின்றேன். மாண்புமிகு பேரவைத் தலைவர் அவர்களுக்கும் பேரவை துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொண்டேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ನಿಮ್ಮ ಫ್ಯಾಮಿಲಿಯಲ್ಲಿ ಹಿಂದೂಯಿಸಮ್ ಫಾಲೋ ಮಾಡ್ತಾರೆ, ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ರು ನೀವು ಗೆದ್ದಾಗ. ಆದರೆ ಇಂತಹ ಮಾತಾಡಿದೋ ಮುಸ್ತಫಾ ವಿರುದ್ಧ, TVK ಮೇಲೆ ವಿರುದ್ಧ ಕ್ರಮ ಯಾಕಿಲ್ಲ? ಸಣ್ಣ ಕ್ರಮವೂ ಯಾಕಿಲ್ಲ? ಡಿಸ್ಕ್ವಾಲಿಫೈ ಮಾಡಿ ಬಿಸಾಕಬೇಕಿತ್ತು ಅನ್ನುವ ಆಕ್ರೋಶ ಸಿಡ್ದಿದೆ ಈಗ ವಿಜಯ್ ವಿರುದ್ಧ. ಇನ್ನೂ ಚಾನ್ಸ್ ಇದೆ ಅವ್ರಿಗೆ, ಇನ್ನೂ ಚಾನ್ಸ್ ಇದೆ. ಶಾಸಕರಿಗೆ ಬುದ್ಧಿ ಹೇಳಿ, ನಾವು ಒಂದು ಧರ್ಮವನ್ನು ಓಲೈಕೆ ಮಾಡ್ಕೊಂಡು ಬದುಕೋದಕ್ಕೆ ಬಂದಿಲ್ಲ ಅಂತ ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋರೆಲ್ಲ ಹಿಂದೂ ದ್ವೇಷಿಗಳ. ಹಾಗಾದರೆ ಸೆಕ್ಯುಲರಿಸಮ್ ಅಂದರೆ ಹಿಂದೂ ದ್ವೇಷ ಮಾಡೋದು ಅಂತನಾ?
ಎಲ್ಲರನ್ನೂ ಒಗ್ಗೂಡ್ಕೊಂಡು ಎಲ್ಲರನ್ನೂ ಸಮಾನವಾಗಿ ತಗೊಂಡು ಹೋಗ್ತೀವಿ ಅಂತ ಹೇಳೋರೆಲ್ಲರೂ ಹಿಂದೂಗಳನ್ನು ದ್ವೇಷಿಸ್ತಾರೆ. ಸೊ ಹಿಂದೂಗಳನ್ನು ದ್ವೇಷಿಸೋದೇ ಅದಕ್ಕೆ ಮಾನದಂಡ ಅನ್ನೋ ರೀತಿಯಲ್ಲಿ ಅದೇ ದಾರಿಯಲ್ಲಿ ವಿಜಯ್ ಕೂಡ ನಡೀತಾರಾ, ಅಥವಾ ಇದಕ್ಕೆಲ್ಲ ಸರಿಯಾಗಿ ಕಿವಿ ಹಿಂಡಿ ಬುದ್ಧಿ ಹೇಳುವಂಥ ದೊಡ್ಡ ಮನಸ್ಸು ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕು. ಅದು ಮಾಡದೇ ಇದ್ದರೆ ವಿಜಯ್ ಕೂಡ ಮತ್ತದೇ ದಾರಿಯಲ್ಲಿ ಹೋಗಿ ಪೆಟ್ಟು ತಿನ್ನೋದು ಗ್ಯಾರಂಟಿ. ದ್ರಾವಿಡ ಚಳುವಳಿ ಮತ್ತೊಂದು ಅಂದ್ಕೊಂಡು ಎಲ್ಲರಿಗೂ ಮಣ್ಣು ಮುಗಿಸಿ ಗೆದ್ದಿದ್ದಾರೆ ಇವರು. ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಮತ್ತು ಇವರು ದೇವರನ್ನು ನಂಬುತ್ತಾರೆ. ಜೋಸೆಫ್ ಅನ್ನೋ ಹೆಸರಿದ್ರೇನಂತೆ, ಅವ್ರು ಕ್ರಿಶ್ಚಿಯನ್ ಆಗಿದ್ರೇನಂತೆ, ಇವರು ಹಿಂದೂಗಳನ್ನು ಗೌರವಿಸ್ತಾರೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಜನ ಕಿತ್ತೆದ್ದು ಬಂದು ಅವರು ಓಟ್ ಹಾಕಿದ್ದಾರೆ, ನೆನಪಿರಲಿ. ಹಾಗಾಗಿ ಯಾರಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಕಾದು ನೋಡೋಣ, ಇನ್ನೂ ಟೈಮ್ ಕೊಡೋಣ ವಿಜಯ್ ಅವ್ರಿಗೆ ಅನ್ನೋ ಮನಸ್ಥಿತಿಯಲ್ಲಿ ಜನ ಈಗ ಎಚ್ಚರಿಸ್ತಿದ್ದಾರೆ. ಬಹಳಷ್ಟು ಚಾನ್ಸಸ್ ಸಿಗತ್ತೆ. ಇನ್ನೊಂದು ಘಟನೆ ಗಮನ ಸೆಳೆತಿರೋದು IUML ಮುಸ್ಲಿಂ ಲೀಗ್ ಕಚೇರಿಗೆ ಸ್ಟಾಲಿನ್ ಕೂಡ ಭೇಟಿ ಕೊಟ್ಟಿರಲಿಲ್ಲ. ಅವರ ಭಾಗವಾಗಿದ್ದರು, DMK ಜೊತೆ ಮೈತ್ರಿಯಲ್ಲಿದ್ದರೂ ಕೂಡ ಇದುವರೆಗೆ ಸ್ಟಾಲಿನ್ ಕೂಡ ಹೋಗಿರಲಿಲ್ಲ. ಈಗ ವಿಜಯ್ ಹೋಗಿ ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಓಕೆ, ಅವರ ಮೈತ್ರಿ ಪಕ್ಷ ಎಲ್ಲ ಸರಿ, ಆದರೆ ಮುಸ್ಲಿಂ ಲೀಗಿಗೆ ಎಷ್ಟು ಸೀಟ್ ಇತ್ತು ಅನ್ನೋದಕ್ಕಿಂತ ಅವ್ರಿಗೆ ಸರ್ಕಾರಕ್ಕೆ ತುಂಬ ಇಂಪಾರ್ಟೆಂಟ್ ಆಯಿತು. ಹಾಗಾಗಿ ಒಂದು ಧನ್ಯವಾದ ತಿಳಿಸೋದಕ್ಕೆ ಹೋಗಿರ್ತಾರೆ. ಮುಸ್ಲಿಂ ಲೀಗ್ ಆಫೀಸಿಗಿದೆ ಫಸ್ಟ್ CM ಹೋಗ್ತಾ ಇರೋದು ಅನ್ನೋದು ಕೂಡ ಗಮನ ಸೆಳೀತಾ ಇರೋದು. 65% ಜನ ತಮಿಳ್ನಾಡಿನವ್ರು ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂತ ಉದಯನಿಧಿ ಅಟ್ಯಾಕ್ ಮಾಡಿದ್ದಕ್ಕೆ ನಿಮ್ಮ ಸಿಟ್ಟಿಂಗ್ ಮಿನಿಸ್ಟರ್ಸ್ ಎಷ್ಟು ಜನ ಸೋತಿದ್ದಾರೆ. ನಾವು ಮೈನಾರಿಟಿ ಮೆಜಾರಿಟಿ ಅಂತ ತಲೆಗೆಡ್ಸ್ಕೊಂಡು ಬಂದ ಗೌರ್ಮೆಂಟ್ ಎಲ್ಲ ಅಭಿವೃದ್ಧಿಗಾಗಿ ಬಂದಿರುವಂಥ ಗೌರ್ಮೆಂಟ್ ಇದು. ನೆನಪಿಟ್ಕೊಳ್ಳಿ, 15 ಜನ ಸಿಟ್ಟಿಂಗ್ ಮಿನಿಸ್ಟರ್ಸ್ನ ಕಿತ್ತು ಬಿಸಾಕಿದ್ದಾರೆ. ಆಡಳಿತ ವಿರೋಧಿ ಅಲೆ ಯಾವ ರೀತಿ ಎದ್ದಿತ್ತು ನಿಮ್ಮನ್ನು ಕೆಳಗಿಳಿಸೋದಕ್ಕೆ ನೆನಪಿಟ್ಕೊಳ್ಳಿ. 35% ವೋಟ್ ಶೇರ್ ತೊಗೊಂಡು ಗೆದ್ದಿದ್ದೀವಿ ಫಸ್ಟ್ ಟೈಮೇ. ಬಂದ 2.5 ವರ್ಷಗಳಲ್ಲಿ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ನಾವು ಕೆಲಸಕ್ಕಾಗಿ ಅಭಿವೃದ್ಧಿಗಾಗಿ ಇಲ್ಲಿದ್ದೀವಿ ಬಿಟ್ಟರೆ ಮೆಜಾರಿಟಿ ಮೈನಾರಿಟಿ ಅಂತ ತಲೆಗೇರಿಸ್ಕೊಂಡು ಕೂರೋದಿಕ್ಕಲ್ಲ ಅಂತ ಉದಯನಿಧಿಗೆ ಸರಿಯಾಗಿ ತಿರುಗಿಸ್ಕೊಟ್ರು. ಅದೆಲ್ಲ ಗಮನಿಸಿದ್ದೀವಿ. ಈಗ ವಿಜಯ್ ಸರ್ಕಾರ ಸದೃಢವಾಗಿದೆ. 25 ಜನ AIADMK ಅವರು ಆಲ್ರೆಡಿ ಸಪೋರ್ಟ್ ಕೊಟ್ಟು ಬಿಟ್ಟಿದ್ದಾರೆ. ಅವರನ್ನು ಎಕ್ಸ್ಪೆಲ್ ಮಾಡಿದ್ದಾರೆ. AIADMK EPS ಕಿತ್ತು ಹಾಕಿದ್ದಾರೆ. 32 ಜನ ಪಕ್ಷದ ಜೊತೆ TVK ಜೊತೆ ಮರ್ಜ್ ಆಗೋ ಸಾಧ್ಯತೆ ಕೂಡ ಕಂಡು ಬರ್ತಿದೆ. ಸೊ ಈಗ TVKಗೆ ಸದ್ಯಕ್ಕಂತೂ ಸರ್ಕಾರ ಅತಂತ್ರವಾಗೋ ಪರಿಸ್ಥಿತಿ ಇಲ್ಲ. VCK ಇನ್ನೂ 1 ಸೀಟು 2 ಸೀಟು ನಂಬಿಕೊಂಡು ಸರ್ಕಾರ ಮಾಡಬೇಕಾದಂಥ ಪರಿಸ್ಥಿತಿ ಸವಾಲಿಂದಾನೂ ಕೂಡ ವಿಜಯ್ ಮುನ್ನುಗ್ಗಿದ್ದಾರೆ. ಎಲ್ಲ ಸಿಕ್ಕಿದೆ ಈಗ ಅವ್ರಿಗೆ. ಅವರೇ ನಿರೀಕ್ಷೆ ಮಾಡಿದಂಥ ಒಂದು ಗೆಲುವು, ಇಡೀ ದೇಶ ಏನು ವಿದೇಶಗಳಲ್ಲಿ ಚರ್ಚೆ ಆಗ್ತಿರುವಂಥ ಒಂದು ಗೆಲುವು ಸಿಕ್ಕಿದೆ. ಎಲ್ಲ ಸಿಕ್ಕಿಬಿಟ್ಟಿದೆ ವಿಜಯ್ ಅವ್ರಿಗೆ. ಇನ್ನು ಅವರು ಜನ ಮೆಚ್ಚುವಂತಹ ಆಡಳಿತ, ಅವ್ರು ಹೇಳ್ಕೊಂಡಂತೆ ಸೆಕ್ಯುಲರ್ ಅಂದರೆ ಅರ್ಥ ಏನು, ಎಲ್ಲರನ್ನೂ ಸಮಾನವಾಗಿ ತಗೊಂಡು ಹೋಗ್ತಾರ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.